ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿಂದ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಫಸ್ಟು ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಹೆಸರನ್ನು 3 ಬಾರಿ ಹೇಳಿ, ಹಾಗೆ ಫೋಟೋ ಇದ್ದರೆ ನೋಡಿ. ಓಕೆ, ಜಸ್ಟ್ ಫೀಲ್ ಮಾಡಿ, ಅವರ ಒಂದು ಪ್ರೆಸೆನ್ಸ್ನ ಫೀಲ್ ಮಾಡಿ. ಈಗ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನಲ್ಲಿ ಇರ್ಬೋದು, ಬಟ್ ಅವರ ಒಂದು ಫೀಲಿಂಗ್, ಅವರು ನಿಮ್ಮ ಜೊತೆಗಿದ್ದಾಗ ನೀವೆಷ್ಟು ಖುಷಿಯಾಗಿದ್ರಿ, ಹ್ಯಾಪಿಯಾಗಿದ್ರಿ, ಆ ಒಂದು ಮೂಮೆಂಟನ್ನು ಫೀಲ್ ಮಾಡಿ. ಓಕೆ, ಆ ಒಂದು ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಫಸ್ಟ್ ಟ್ಯಾರೋಯಿಂದ ನೋಡೋಣ, ಚೆಕ್ ಮಾಡಿ, ದೆನ್ ಕ್ಯಾಂಡಲ್ ವ್ಯಾಕ್ಸ್ ಸ್ಟಾರ್ಟ್ ಮಾಡೋಣ. ದ ಸ್ಟಾರ್ ಕಾರ್ಡ್ ಬರ್ತಿದೆ. ಓಕೆ, 10 ಆಫ್ ಪೆಂಟಿಕಲ್, ದ ಮೆಜಿಷಿಯನ್, ಬಾಟಮ್ ಆಫ್ ದ ಕಾರ್ಡ್ ದ ಮೂನ್ ಕಾರ್ಡ್. ವಾವ್, ದ ವರ್ಲ್ಡ್, ಕಿಂಗ್ ಆಫ್ ವ್ಯಾಂಡ್ಸ್. ನೈಸ್. ಎಸ್, ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಇದ್ದಾರೆ. ಓಕೆ, ಈ ಕೆಲಸ ಅವ್ರಿಗೆ ಗೊತ್ತಿಲ್ಲ ಅಂತ ಏನೂ ಇಲ್ಲ. ಪ್ರತಿಯೊಂದು ಕೆಲಸದ ಬಗ್ಗೆನೂ ಅವರಿಗೆ ಐಡಿಯಾ ಇದೆ, ಗೊತ್ತಿದೆ, ಏನು ಮಾಡಿದರೆ ಏನಾಗುತ್ತೆ, ಪ್ರತಿಯೊಂದು ವಿಷಯ ಅವರಿಗೆ ಗೊತ್ತಿರುವಂಥದ್ದು. ಓಕೆ, ಇಲ್ಲಿ ನಿಮ್ಮ ಪ್ರೀತಿನಾದ್ರೂ ಅಷ್ಟೇ ತುಂಬ ವೆರೈಟಿ. ಇಲ್ಲಿ ನಿಮ್ಮಿಬ್ಬರು ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟು ಇದೆ, ಎಮೋಷ್ನಲ್ ಇದೆ, ಆ್ಯಂಡ್ ಕೋಪ, ಸಿಟ್ಟು, ಪ್ರೀತಿ. ಓಕೆ, ಅವ್ರನ್ನ ತುಂಬ ಮ್ಯಾಗ್ನೆಟ್ ಥರ ಅಟ್ಯಾಚ್ ಮಾಡ್ಕೊಂಡು ಅಂದರೆ ಅಷ್ಟು ನಿಮ್ಮಿಬ್ಬರ ಮಧ್ಯೆ ಒಂದು ಅಟ್ರಾಕ್ಟಿವ್ ಪರ್ಸನ್ ಇದೆ. ಮ್ಯಾಗ್ನೆಟ್ ಹೇಗೆ ಕಬ್ಬಣನ ಹೇಗೆ ನೀವು ಹಿಂಗೆ ತಕ್ಷಣ ನೋಡಿದ ತಕ್ಷಣ ಹೇಗೆ ಕ್ಯಾಚ್ ಆಗುತ್ತಲ್ವ, ಆ ಥರ ನಿಮ್ಮಿಬ್ಬರು ಒಂದು ರಿಲೇಶನ್ಶಿಪ್ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಓಕೆ, ನೀವೆಷ್ಟೇ ಫೈಟ್ ಮಾಡಿಕೊಂಡ್ರು, ಎಷ್ಟೇ ಜಗಳ ಮಾಡಿಕೊಂಡ್ರು ಮತ್ತು ಬೇಗ ಸರಿ ಆಗುತ್ತೆ ನಿಮ್ಮಿಬ್ಬರ ಮಧ್ಯ. ಬಟ್ ಅವಾಗವಾಗ ಆನ್ ಆ್ಯಂಡ್ ಆಫ್ ಇಲ್ಲಿ ಆಗ್ತಾನೆ ಇರುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಹಗಲು ರಾತ್ರಿ ಅಂದೇನೆ ನಿಮ್ಮ ಬಗ್ಗೆನೇ ಇಲ್ಲಿ ಚಿಂತೆ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆನೇ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯ ಆದಂಥ ಆ ಒಂದು ಫನ್ನಿ ಮೂಮೆಂಟ್ ಇರ್ಬೋದು, ಅಥವಾ ಪ್ರೀತಿಯಿಂದ ಮಾತಾಡಿದಂಥ ಗಳಿಗೆ ಇರ್ಬೋದು, ಅದೆಲ್ಲದನ್ನು ಇಲ್ಲಿ ನೆನ್ಪು ಮಾಡ್ಕೊಳ್ತಿದ್ದಾರೆ. ಅಂದರೆ ಮೆಲ್ಕು ಹಾಕ್ತಾ ಇರೋವಂಥದ್ದು, ಅದೆಲ್ಲದನ್ನು ಒಂದೇ ಸಲ ನೆನ್ಪಿಟ್ಕೊಂಡು ನೆನ್ಪು ಮಾಡ್ಕೊಳ್ತಾ ಫೀಲ್ ಮಾಡ್ಕೊಳ್ತಿರೋವಂಥದ್ದು. ಆ ಥರ ಇದ್ವಲ್ವಾ, ಆ ದಿನ ಆ ಥರ ಇದ್ವಿ, ಈಗ ಯಾಕೆ ಈ ಥರ ಆಗ್ತಾ ಇದೆ. ಇಲ್ಲಿ ಸಮಥಿಂಗ್ ಏನಂತ ಹೇಳಿದ್ರೆ ಅವರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಿದೆ, ತುಂಬ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ತಿದ್ದಾರೆ. ಓಕೆ, ಬೆಳಿಗ್ಗೆ ಇದ್ದಾಗೆ ಮಧ್ಯಾಹ್ನ ಅವ್ರ ಮೂಡಿರಲ್ಲ, ಮಧ್ಯಾಹ್ನ ಇದ್ದಾಗೆ ಸಂಜೆ ಅವ್ರ ಮೂಡಿರಲ್ಲ. ತುಂಬ ಮೂಡಿ ಪರ್ಸನ್ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ದೆನ್ ಅವರಿಗೆ ಅನ್ನಿಸ್ತಾ ಇದೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಬಿಟ್ಕೊಟ್ಟು, ಅಥವಾ ನಿಮ್ಮಿಂದ ಸಪ್ರೇಟ್ ಆಗಿ, ಅಥವಾ ನಿಮ್ಮಿಂದ ಜಗಳ ಮಾಡಿಕೊಂಡು ಮೂವ್ ಆನ್ ಆಗಿಬಿಟ್ಟು ಎಲ್ಲೋ ದೊಡ್ಡ ಕೆಲಸ ಮಾಡಿದ್ನ, ತಪ್ಪು ನಿರ್ಧಾರ ತಗೊಂಡ್ನ ಅನ್ನೋದು ಇಲ್ಲಿ ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇವಾಗ ಕ್ಯಾಂಡಲ್ ವ್ಯಾಕ್ಸಲ್ಲಿ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಪ್ಲೀಸ್ ಯೂನಿವರ್ಸ್, ಆದಿಪರಾಶಕ್ತಿ ಜಗನ್ಮಾತೆ, ಪ್ಲೀಸ್ ಗೈಡ್ ಮೀ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಅವರ ಮನಸ್ಸಲ್ಲಿ ಏನಿದೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಕರೆಂಟ್ ಸಿಚುಯೇಷನ್ ಅವರ ಮನಸ್ಸಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ, ಗೊಂದಲ ಇದೆ, ಏನು ಮಾಡಬೇಕು, ಹೇಗೆ ಇದನ್ನು ಸರಿ ಮಾಡ್ಕೊಳ್ಬೇಕು, ಸಮಥಿಂಗ್ ಇಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ಬರು ಒಂದು ರಿಲೇಶನ್ಶಿಪ್ಪಲ್ಲಿ ಈ ಕಡೆ ಥರ್ಡ್ ಪಾರ್ಟಿ ಜೊತೆಗೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ, ಅಥವಾ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ, ಫುಲ್ ಕನ್ಫ್ಯೂಷನ್ ಮೈಂಡ್ ಇದೆ. ಇಲ್ಲಿ ಫ್ಯಾಮಿಲಿ ಮಾತನ್ನ ಕೇಳಬೇಕಾ, ಅಥವಾ ನಿಮ್ಮ ಜೊತೆಗೆ ನಿಮ್ಮ ಮಾತನ್ನ ಕೇಳಬೇಕಾ, ನಿಮ್ಮ ಜೊತೆಗೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ, ಫುಲ್ ಕನ್ಫ್ಯೂಷನ್ ಮೈಂಡ್. ಏನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ, ದಾರಿ ತೋಚ್ತಾ ಇಲ್ಲ. ಓಕೆ, ಇಲ್ಲಿ ಏನು ಹೇಳಬೇಕಂದ್ರೆ ಫುಲ್ ಪ್ರಾಬ್ಲಮ್ಸ್ನ ಇಲ್ಲಿ
ಲೈಫಲ್ಲಿ ನೋಡ್ತಾ ಇದ್ದಾರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಅಂದರೆ ನಿಮ್ಮ ಲೈಫಲ್ಲೂ ಇರ್ಬೋದು, ನಿಮ್ಮ ಪಾರ್ಟ್ನರ್ ಲೈಫಲ್ಲೂ ಇರ್ಬೋದು. ಫುಲ್ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಆ್ಯಂಡ್ ಪ್ರಾಬ್ಲಮ್ಸ್ ಇದೆ. ಸೊ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ತಗೊಂಡು ಹೋಗಬೇಕು, ಬ್ಯಾಲೆನ್ಸ್ ಮಾಡುವಂಥ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಹೆಸರು ಎಸ್ ಇಂದ ಸ್ಟಾರ್ಟ್ ಆಗ್ಬೋದು, ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಂತ ಹೆಸರು ಆಗಿರ್ಬೋದು. ಬಟ್ ಹಗಲು ರಾತ್ರಿ ಅಂತ ಹೇಳ್ದೇನೆ ಅವರು ನಿಮ್ಮ ಬಗ್ಗೆನೇ ನೆನಪಿಸ್ಕೊಳ್ತಿರೋವಂಥದ್ದು, ನಿಮ್ಮ ಜೊತೆ ಕಳೆದಂಥ ಪ್ರತಿ ಕ್ಷಣವನ್ನು ಅವರಿಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಒಂದು ಸ್ಟಾರ್ ಟ್ಯಾಟೋನ ಹಾಕ್ಕೊಂಡಿರೋ ಹಾಗೆ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಅಥವಾ ಸ್ಟಾರ್ ರಿಲೇಟೆಡಲ್ಲಿ ಸಮಥಿಂಗ್ ಟ್ಯಾಟೋ ಹಾಕಿಸ್ಬೇಕು, ಅಥವಾ ನಿಮ್ಮ ಮೊಬೈಲ್ ವಾಲ್ಪೇಪರ್ ಇರ್ಬೋದು. ಸಮಥಿಂಗ್ ಇಲ್ಲಿ ಸ್ಟಾರ್ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಎಸ್, ಅವರಿಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ತಪ್ಪು ನಿರ್ಧಾರ ತಗೊಂಡಿದ್ದೀನಿ, ನಿಮ್ಮನ್ನು ಮಿಸ್ ಮಾಡಿಕೊಂಡು ಅಥವಾ ನಿಮ್ಮನ್ನು ಕಳ್ಕೊಂಡು ನಿಮ್ಮಿಂದ ಈ ಒಂದು ರಿಲೇಷನ್ಶಿಪ್ಪಿನ ಮೂವ್ ಆನ್ ಆಗಿ ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ತಗೊಂಡಿದ್ದೀನಿ ಅನ್ನೋವಂಥದ್ದು ಅವ್ರಿಗೆ ಇಲ್ಲಿ ಇವಾಗ ರಿಯಲೈಸ್ ಆಗ್ತಾ ಇದೆ. ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಬಿಟ್ಕೊಟ್ಟಿದ್ದೀನಲ್ವಾ ಅನ್ನೋಂಥದ್ದು ಅವ್ರಿಗೆ ಇಲ್ಲೆಲ್ಲ ಒಂದು ಕಡೆ ಗಿಲ್ಟಿ ಫೀಲ್ ಆಗ್ತಿದೆ. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ತುಂಬಾ ಭರವಸೆ ಮಾತುಗಳನ್ನು ಕೊಟ್ಟಿರುವಂಥದ್ದು, ಭರವಸೆಗಳನ್ನು ಕೊಟ್ಟಿರುವಂಥದ್ದು, ಅಥವಾ ಸಮಥಿಂಗ್ ನಿನ್ನನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಿನ್ನನ್ನು ಕೈ ಬಿಡಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು. ಅದೆಲ್ಲದನ್ನು ಹೇಳಿರುವಂಥ ಮಾತುಗಳಿಲ್ಲಿ ಚಾನಲೈಸ್ ಆಗ್ತಾ ಇದೆ. ಬಟ್ ಅದೆಲ್ಲದನ್ನು ಮಾತಾಡಿದ ಮೇಲೆ ನಿಮ್ಮಿಬ್ಬರ ಮಧ್ಯೆ ಒಂದು ಸಪ್ರೇಷನ್ ಆಗಿರೋವಂಥದ್ದು. ಸೊ ಅವರಿಗೆ ಗಿಲ್ಟಿ ಫೀಲ್ ಆಗ್ತಿದೆ, ಆ ಮಾತುಗಳನ್ನು ಯಾವುದನ್ನು ಉಳಿಸ್ಕೊಳ್ಲಿಕ್ಕೆ ಆಗಿಲ್ವಲ್ಲ ಅನ್ನೋವಂಥದ್ದು ಎಲ್ಲೋ ಒಂದು ಕಡೆ ಗಿಲ್ಟಿ ಫೀಲ್ ಆಗ್ತಿದೆ. ಅವ್ರಿಗೆ ಯೋಚನೆ ಬರ್ತಿದೆ, ನೀವೇನು ಥಿಂಕ್ ಮಾಡ್ತಿದ್ದೀರೋ, ಅಂದರೆ ಅವ್ರ ಬಗ್ಗೆ ಎಲ್ಲಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ಸಮಥಿಂಗ್ ಏನು ಹೇಳ್ಬೋದು, ಬ್ಯಾಡ್ ಒಪಿನಿಯನ್ ಇರ್ಬೋದಾ, ಆ ಥರ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿರ್ಬೋದು, ಆ ಥರ ಅವ್ರು ಇಲ್ಲಿ ಕಲ್ಪನೆ ಮಾಡ್ತಾ ಇದ್ದಾರೆ. ತಪ್ಪಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರ್ಬೋದು, ನನ್ನ ಸಿಚುವೇಶನ್ನ ಹೇಗೆ ಅರ್ಥ ಮಾಡಿಸ್ಲಿ ಅವನಿಗೆ ಅಥವಾ ಅವಳಿಗೆ, ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ಅನ್ನೋವಂಥದ್ದು ಇಲ್ಲಿ ಅವರಿಗೆ ಮನಸ್ಸಿಗೆ ಬರ್ತಿರೋವಂಥದ್ದು. ಸಮಥಿಂಗ್ ಇಲ್ಲಿ ಇಲ್ಲಿ ಕೆಲವೊಬ್ರು ಕಂಪ್ಲೀಟಾಗಿ ಸರೆಂಡರ್ ಆಗಬೇಕು ನಿಮಗೆ ಅಂತ ಇಲ್ಲಿ ಚಾನಲೈಸ್ ಆಗ್ತಿರೋವಂಥದ್ದು. ಅಂದರೆ ನಿಮ್ಮ ಪ್ರೀತಿಗೆ ನಿಮಗೆ ಕಂಪ್ಲೀಟಾಗಿ ಅವರು ಸರೆಂಡರ್ ಆಗಬೇಕು ಅಂತ. ಓಕೆ, ಸೊ ಆ ಥರ ಥಿಂಕ್ ಮಾಡ್ತಿದ್ದಾರೆ. ಯಾಕಂದರೆ ಅವರು ನಿಮ್ಮಿಂದ ದೂರ ಇರಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ನೆನಪು ಪ್ರತಿ ಕ್ಷಣ ಅವರಿಗೆ ಕಾಡ್ತಾ ಇದೆ. ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ, ನಿನ್ನಿಂದ ದೂರ ಇದ್ದೀನಿ, ಸಪ್ರೇಷನಲ್ಲಿ ಆಗ್ತೀನಿ, ಸಪ್ರೇಟ್ ಆಗ್ತೀನಿ, ಮೂವ್ ಆನ್ ಆಗ್ತೀನಿ, ಅಥವಾ ದೂರ ಇರ್ತೀನಿ, ಬ್ರೇಕಪ್ ಮಾಡ್ಕೊಳ್ಳೋಣ, ಈ ಥರದ್ದೆಲ್ಲ ಮಾತುಕತೆ ಬರ್ಬೋದು. ಬಟ್ ನೋ ಚಾನ್ಸ್, ಅವರಿಂದ ದೂರ ಇರಲಿಕ್ಕೆ ತುಂಬ ಕಷ್ಟ. ಕೆಲವೊಬ್ಬರು ಇಲ್ಲಿ ಫೈರ್ ಎನರ್ಜಿ, ಅಂದರೆ ಮೇಷರಾಶಿ, ಸಿಂಹರಾಶಿ, ಓಕೆ, ಈ ಒಂದು ರಾಶಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು. ಅವರು ಇಲ್ಲಿ ಅವ್ರು ಥಿಂಕ್ ಮಾಡ್ತಿರೋವಂಥದ್ದು, ನಿಮ್ಮಿಂದ ಸಪ್ರೇಷನ್ ಆದರೆ ನಾನು ಸ್ಟ್ರಾಂಗ್ ಆಗಿ ನನ್ನ ಲೈಫನ್ನು ನಾನು ಚೆನ್ನಾಗಿ ಲೀಡ್ ಮಾಡ್ತೀನಿ ಅನ್ನುವಂಥದ್ದು ಅವರ ಒಂದು ಭಾವನೆ. ದೆನ್ ಅವರು ಅದೇ ರೀತಿ ಕೂಡ ಅವರು ಲೈಫನ್ನು ಲೀಡ್ ಮಾಡ್ತಾರೆ. ಓಕೆ, ಸೊ ಆಲ್ರೆಡಿ ಅವ್ರು ನಿಮ್ಮ ಹತ್ರ ಸಪ್ರೇಷನ್ ಮೂವ್ ಆನ್ ಆ ವಿಷಯದಲ್ಲಿ ಮಾತಾಡಿರ್ಬೋದು, ಸಪ್ರೇಷನ್ ಆಗ್ತೀನಿ ಅಥವಾ ನಿನ್ನಿಂದ ದೂರ ಆಗ್ತೀನಿ ಅಂತ ಮಾತುಕತೆಯನ್ನು ಮಾಡಿರ್ಬೋದು. ಬಟ್ ಎಸ್, ಅವರು ಸ್ಟ್ರಾಂಗ್ ನಿರ್ಧಾರನ ತಗೊಂಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ನಿಮ್ಮಿಂದ ಸಪ್ರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ. ಓಕೆ, ಎ ಲೆಟರ್, ವೈ ಲೆಟರ್, ಜೆ ಲೆಟರ್, ಕೆ ಲೆಟರ್, ಎಸ್ ಲೆಟರ್, ಕಿರಣ್ ಅನ್ನೋವಂಥ ಹೆಸರು ಇರ್ಬೋದು. ನಿಮ್ಮ ಪಾರ್ಟ್ನರ್ ಹೆಸರು ಸುನಿಲ್ ಅಥವಾ ಓಕೆ
ಸೂರ್ಯ, ಓಕೆ, ಎಂ ಲೆಟರ್, ಎನ್ ಲೆಟರ್, ಪಿ ಲೆಟರ್, ಐ ಲೆಟರ್, ಹೆಚ್ ಲೆಟರ್, ಆರ್ ಲೆಟರ್, ವಿ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಅವರ ಕೆಲಸದ ಮೇಲೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಯಾವ ಕೆಲಸನೂ ಅವ್ರಿಗೆ ಕಂಪ್ಲೀಟ್ ಮಾಡೋ ಹಾಗೆ ಆಗ್ತಾ ಇಲ್ಲ. ಮಾಡಿದರೂ ಕೂಡ ಅವ್ರಿಗೆ ಕಂಪ್ಲೀಟ್ ಅನ್ನಿಸ್ತಾ ಇಲ್ಲ. ಏನು ಕೆಲಸ ಮಾಡಿದ್ರು ಅವರಿಗೆ ತೃಪ್ತಿ ಬರ್ತಾ ಇಲ್ಲ. ಕೆಲಸದಲ್ಲಿ ಏನೋ ಇನ್ಕಂಪ್ಲೀಟ್, ಅವ್ರ ಲೈಫಲ್ಲಿ ಏನೋ ಇನ್ಕಂಪ್ಲೀಟ್ ಆಗಿದೆ, ಏನೋ ಕಳ್ಕೊಂಡಿದ್ದೀನಿ ಅನ್ನೋಂಥ ಫೀಲ್ ಇಲ್ಲಿ ಮಾಡ್ತಾ ಇದ್ದಾರೆ. ಆದಷ್ಟು ಜನಗಳ ಗುಂಪಿಂದ ಸಪ್ರೇಷನಲ್ಲಿರೋವಂಥದ್ದು, ಅಂದರೆ ಏನೂ ಬೇಡ, ಸಿಂಗಲ್ ಆಗಿರ್ತೀನಿ, ಸಪ್ರೇಷನಲ್ಲಾಗಿರ್ತೀನಿ, ಯಾರ ಜೊತೆನೂ ಮಾತು ಬೇಡ, ಕತೆ ಬೇಡ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. Okay, first card within the next few months. Okay, 1 minute. Get more information and no need to worry. Let go. Bottom of the card. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಚೇಂಜಸ್ನ ನೋಡ್ಬೋದು. ಏನು ಕನ್ಫ್ಯೂಷನ್ ಆಗ್ತಿದೆ ಅವ್ರ ಮೈಂಡಲ್ಲಿ ಅದೆಲ್ಲದಕ್ಕೂ ಉತ್ತರ ಸಿಗ್ಬೋದು. ಅಥವಾ ನಿಮಗೆ ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ, ಓಕೆನಾ, ನಿಮ್ಮ ಪರ್ಸನ್ ಯಾಕೆ ಈ ಥರ ಮಾಡ್ತಿದ್ದಾರೆ, ಬಿಹೇವಿಯರ್ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಸಮಥಿಂಗ್ ಏನು ಸೀಕ್ರೆಟ್ ಆಗಿರ್ಬೋದು, ಸಮಥಿಂಗ್ ಏನೋ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಗೊತ್ತಾಗುವಂಥದ್ದು, ಇನ್ಫಾರ್ಮೇಷನ್ ಸಿಗುವಂಥದ್ದು ಕಾಣಿಸ್ತಾ ಇದೆ. ತುಂಬ ಜನ ಇಲ್ಲಿ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೀರಾ, ವರಿ ಮಾಡ್ಕೊಂಡಿದ್ದೀರಾ. ಯಾಕೆ ಸಡನ್ನಾಗಿ ಈ ಥರ ಈ ಪರ್ಸನ್ ತುಂಬ ಪ್ರೀತಿ ಮಾಡ್ತಿದ್ದವರು, ತುಂಬ ನೀನೇ ಬೇಕು, ನೀನೇ ನನ್ನ ಲೈಫ್ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಸಡನ್ನಾಗಿ ಯಾಕೆ ಸಪ್ರೇಷನ್ ಆದರು, ಸಡನ್ನಾಗಿ ಯಾಕೆ ನನ್ನನ್ನು ಬಿಟ್ಟು ಹೋದರು ಅನ್ನೋದ್ರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ. ಎಸ್, ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ, ಆ ಟೆನ್ಷನ್ ಏನಿದೆ ಅದನ್ನು ಲೆಟ್ ಗೋ ಮಾಡು. ನಿನ್ನ ಟೆನ್ಷನ್ ಏನಿದೆ ಅದನ್ನು ಲೆಟ್ ಗೋ ಮಾಡು. ನೋ ನೀಡ್ ಟು ವರಿ, ಟೆನ್ಷನ್ ಮಾಡ್ಕೊಂಬೇಡ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿನ್ನ ಲೈಫಲ್ಲಿ ಎಲ್ಲದನ್ನು ನೀನು ಏನಾಗ್ತಿದೆ, ನಿನ್ನ ಲೈಫಲ್ಲಿ ಯಾಕೆ ಈ ಥರ ಆಗ್ತಿದೆ ಅನ್ನೋದನ್ನು ನೀನು ತಿಳ್ಕೊಳ್ತೀಯ. ಇಲ್ಲಿ ಕೆಲವೊಬ್ಬರಿಗೆ ಏಂಜಲ್ ಸೈನ್ ತುಂಬಾ ನೋಡ್ತಾ ಇದ್ದೀರಾ. ಅಂದರೆ ಏಂಜಲ್ ನಂಬರ್ನ 222 ನಂಬರ್ ನೋಡುವಂಥದ್ದಾಗಿರ್ಬೋದು, 55 ನಂಬರ್ ನೋಡುವಂಥದ್ದಾಗಿರಲಿ. ತುಂಬ ಜನ ಇಲ್ಲಿ 1010 ಆ್ಯಂಡ್ 11 ನಂಬರ್ನ ತುಂಬ ನೋಡ್ತಾ ಇದ್ದೀರಾ, ಪ್ರತಿದಿನ ನೋಡ್ತಾ ಇದ್ದೀರಾ. ಓಕೆ, ಸೊ ಏಂಜಲಿಂದ ನಿಮಗೆ ಸೈನ್ ಸಿಗ್ತಾ ಇದೆ ಯಾಕೆ ನಿಮ್ಮ ಲೈಫಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಏಂಜಲ್ ಪ್ರೆಸೆನ್ಸ್ನ ನಿಮಗೆ ಅವರು ತೋರಿಸ್ತಾ ಇದ್ದಾರೆ. ಓಕೆನಾ, ಡೋಂಟ್ ವರಿ. ದ ವರ್ಡ್ ಕಾರ್ಡ್ ಕೂಡ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಚೇಂಜಸ್ನ ನೋಡ್ತೀರಾ ಈ ರಿಲೇಷನ್ಶಿಪ್ಪಲ್ಲಿ. ನಿಮ್ಮ ಪರ್ಸನ್ ಅವರಿಗೆ ರಿಯಲೈಸ್ ಆಗ್ತಾ ಇದೆ, ಇವಾಗ ನಿಮ್ಮಿಂದ ಸಪ್ರೇಷನ್ ಆದಮೇಲೆ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಸೊ ಹಾಗಾಗಿ ಆ ರಿಯಲೈಸೇಷನ್ ಎಲ್ಲೋ ಒಂದು ಕಡೆ ನಿಮಗೆ ಪ್ಲಸ್ ಪಾಯಿಂಟ್, ಅಂದರೆ ಪಾಸಿಟಿವ್ ಆಗಿ ಚೇಂಜಸ್ನ ನೋಡ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತೇಳಿ ಕಾಣಿಸ್ತಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.